ರಫಾ ಗಡಿ ಮತ್ತು ಸಿನಾಯ್ ಪೆನಿನ್ಸುಲಾ ಬಗ್ಗೆ ಒಂದು ಸಂಕ್ಷಿಪ್ತ ನೋಟ ಇಲ್ಲಿದೆ. ಇತ್ತೀಚೆಗೆ ರಫಾ ಗಡಿ ದಾಟುವಿಕೆ ಬಗ್ಗೆ ನೀವು ತುಂಬ ಕೇಳ್ತಾ ಇರ್ತೀರಾ ಅಲ್ವಾ? ಹಾಗಾದ್ರೆ ಗಾಜಾದ ನಕ್ಷೆಯಲ್ಲಿ ಇಷ್ಟೊಂದು ಚಿಕ್ಕದಾಗಿ ಕಾಣೋ ಈ ಗಡಿ ಯಾಕೆ ಇಷ್ಟೊಂದು ಮುಖ್ಯ? ಬನ್ನಿ, ಅದರ ಭೌಗೋಳಿಕ ಮತ್ತು ರಾಜಕೀಯ ಮಹತ್ವ ಏನು ಅಂತ ಬೇಗನೆ ತಿಳ್ಕೊಳ್ಳೋಣ. ಮೊದಲನೇದಾಗಿ, ರಫಾ ಕ್ರಾಸಿಂಗ್ ಯಾಕೆ ಇಷ್ಟು ಸ್ಪೆಷಲ್ ಅಂದ್ರೆ, ಇದು ಗಾಜಾದಿಂದ ಹೊರಜಗತ್ತಿಗೆ ಇರೋ ಒಂದೇ ಒಂದು ದಾರಿ. ಆದ್ರೆ ಇದರ ಕಂಟ್ರೋಲ್ ಇಸ್ರೇಲ್ ಕೈಯಲ್ಲಿಲ್ಲ. ಬದಲಾಗಿ ಇದು ಈಜಿಪ್ಟ್ನ ಸಿನಾಯ್ ಪೆನಿನ್ಸುಲಾಗೆ ತೆರೆದುಕೊಳ್ಳುತ್ತೆ ಮತ್ತು ಇದರ ಪೂರ್ತಿ ನಿಯಂತ್ರಣ ಇರೋದು ಈಜಿಪ್ಟ್ ಕೈಯಲ್ಲಿ. ಹಾಗಾಗಿ ಇದು ಗಾಜಾದ ಜನರಿಗೆ ಒಂದು ರೀತಿ ಲೈಫ್ ಲೈನ್ ಇದ್ದ ಹಾಗೆ, ಮತ್ತು ಇದೇ ಕಾರಣಕ್ಕೆ ಈಜಿಪ್ಟ್ ಮೇಲೆ ಸಖತ್ ರಾಜಕೀಯ ಒತ್ತಡ ಕೂಡ ಇದೆ. ಎರಡನೇದಾಗಿ, ರಫಾದ ಪ್ರಾಮುಖ್ಯತೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ ನಾವು ಗಾಜಾದಲ್ಲಿರೋ ಬೇರೆ 2 ಗಡಿಗಳನ್ನು ನೋಡಬೇಕು. ನೋಡಿ, ಉತ್ತರದ ಎರೇಸ್ ಕ್ರಾಸಿಂಗ್ ಇದೆಯಲ್ಲ, ಅದು ಇಸ್ರೇಲ್ಗೆ ಹೋಗಕ್ಕೆ ಜನರಿಗೆ ಇರೋ ದಾರಿ. ಹಾಗೆ ದಕ್ಷಿಣದ ಕೆರೆಮ್ ಶಾಲೋಮ್ ಕೇವಲ ವ್ಯಾಪಾರದ ಸರಕುಗಳಿಗಾಗಿ ಮಾತ್ರ ಮೀಸಲು. ಆದರೆ ಈ 2 ಗಡಿಗಳು ಇಸ್ರೇಲ್ನ ನೇರ ಕಂಟ್ರೋಲ್ನಲ್ಲಿವೆ. ಇದೇ ರಫಾವನ್ನು ಯುನೀಕ್ ಮಾಡೋದು. ಕೊನೆಯದಾಗಿ, ಈ ರಫಾ ಗಡಿ ಏನಿದೆ, ಇದು ಸುಮ್ಮನೆ ಒಂದು ಖಾಲಿ ಜಾಗಕ್ಕೆ ಓಪನ್ ಆಗಲ್ಲ. ಇದು ನೇರವಾಗಿ ದಾರಿ ಮಾಡಿಕೊಡೋದು ಸಿನಾಯ್ ಪೆನಿನ್ಸುಲಾಗೆ, ಮತ್ತು ಈ ಪ್ರದೇಶ ಕೂಡ ಅಷ್ಟೇ ಸ್ಟ್ರಾಟಜಿಕ್ ಆಗಿ ಇಂಪಾರ್ಟೆಂಟ್. ಈಜಿಪ್ಟ್ನ ಈ ತ್ರಿಕೋಣಾಕಾರದ ಪೆನಿನ್ಸುಲಾ ಏಷ್ಯಾ ಮತ್ತು ಆಫ್ರಿಕಾವನ್ನ ಜೋಡಿಸೋ ಒಂದು ಭೂಸೇತುವೆ. ಇದರ ಉತ್ತರದಲ್ಲಿ ಮೆಡಿಟರೇನಿಯನ್ ಸಮುದ್ರ, ಪಶ್ಚಿಮದಲ್ಲಿ ಸುವೇಜ್ ಕಾಲುವೆ ಇರೋದ್ರಿಂದ ಜಾಗತಿಕ ವ್ಯಾಪಾರಕ್ಕೆ ಇದು ತುಂಬಾನೇ ಮುಖ್ಯ. ಒಟ್ಟಾರೆಯಾಗಿ ಹೇಳೋದಾದ್ರೆ, ರಫಾ ಅನ್ನೋದು ಇಸ್ರೇಲ್ ಕಂಟ್ರೋಲ್ ಇಲ್ಲದ ಗಾಜಾದ ಏಕೈಕ ಗೇಟ್ವೇ, ಮತ್ತು ಅದು ತೆರೆದುಕೊಳ್ಳುವ ಸಿನಾಯ್ ಪೆನಿನ್ಸುಲಾ 2 ಖಂಡಗಳ ನಡುವಿನ ಒಂದು ಪ್ರಮುಖ ಕೊಂಡಿಯಾಗಿದೆ.